ಪರಪ್ಪನ ಅಗ್ರಹಾರ ಜೈಲಲ್ಲಿ ತನಿಖೆ ಮುಂದುವರೆದಿದೆ. ದರ್ಶನ್ ಅಂಡ್ ಟೀಮ್ಗೆ ಈ ರೀತಿಯ ಆದರಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಹೋಗಿದೆ. ಈ ಮಧ್ಯೆ ತನಿಖೆ ಚುರುಕುಗೊಂಡಿದೆ. ಸೆಂಟ್ರಲ್ ಜೈಲ್ಗೆ ಡಿಸಿಪಿ ಸಾರಾ ಫಾತಿಮಾ ಆಗಮಿಸಿದ್ದಾರೆ. ಈಗಾಗಲೇ ಜೈಲಲ್ಲಿ ತನಿಖೆಯನ್ನ ಮಾಡ್ತಾ ಇದೆ ಒಂದು ತಂಡ. ಪೊಲೀಸ್ ಸಿಬ್ಬಂದಿ ಹಾಗೂ ಸಿಸಿಟಿವಿ ಪರಿಶೀಲನೆ ಆಗ್ತಾ ಇರೋದು. ಜೈಲಲ್ಲಿ ಸದ್ಯಕ್ಕೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಡಿಸಿಪಿ ಸಾರಾ ಫಾತಿಮಾ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಈಗ ಈ 3 FIR ಏನು ದಾಖಲಾಗಿದೆ. ಮತ್ತೊಂದು ಕಡೆ ಈ ರೀತಿಯ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ತನಿಖೆ ಮುಂದುವರೆದಿದೆ. ಇನ್ನು ದರ್ಶನ್ ಪರವಾಗಿ ಬ್ಯಾಟ್ ಬೀಸೋದನ್ನ ಮುಂದುವರಿಸ್ತಾ ಇದ್ದಾರೆ ಶಾಸಕ ಉದಯ್. ಸಿಗರೆಟ್ ಸೇದುವಂತದ್ದು ದೊಡ್ಡ ವಿಚಾರ ಅಲ್ವೇ ಅಲ್ವಂತೆ. ಇವರು ಯಾವ ಲೆಕ್ಕಕ್ಕೆ ಶಾಸಕರಾದ್ರು, ಯಾವ ಪುಣ್ಯಾತ್ಮರು ಇವ್ರನ್ನ ಶಾಸಕರಂತಾರೋ. ಅವ್ನು ನಿಮ್ಮ ಮನೆಯಲ್ಲಲ್ರಿ ಸಿಗರೇಟ್ ಸೇತಾ ಇರೋದು. ಪರಪ್ಪನ ಅಗ್ರಹಾರದಲ್ಲಿ ಸಿಗರೇಟ್ ಯಾರು ತಂದ್ಕೊಟ್ರಿ ಈತನಿಗೆ? ಅದ್ರ ಒಂದು ವಿವೇಚನೆ ಬೇಡವಾ, ಬುದ್ಧಿ ಪ್ರಜ್ಞೆ ಬೇಡವಾ? ಏನ್ ಮಾತಾಡ್ತಿದೀವಿ ಅಂತ. ಜೈಲಲ್ಲಿ ಸಿಗರೇಟ್ ಸೇವನೆ ದೊಡ್ಡ ವಿಚಾರ ಅಲ್ವಂತೆ ಇವ್ರ ಪ್ರಕಾರ. ಶಾಸಕ ಉದಯ್ಗೆ ಈ ವಿಚಾರ ದೊಡ್ಡದಲ್ವಂತೆ. ಇದ್ರ ಬಗ್ಗೆ ಯಾರು ಮಾತಾಡಬಾರ್ದಂತೆ. ಜೈಲಲ್ಲಿ ದರ್ಶನ್ ಕದ್ದು ಮುಚ್ಚಿ ಸಿಗರೇಟ್ ಸೇದಿದ್ದಾರೆ, ಅದಕ್ಕೆ ಇಷ್ಟು ದೊಡ್ಡ ವಿಚಾರ ಮಾಡಬಾರದು. ಶಾಸಕ ಕದಲೂರು ಉದಯ್ ಉಡಾಫೆ ಹೇಳಿಕೆಯನ್ನ ಕೊಟ್ಟಿರೋದು. ಇದು ಬಿಡಿ ಸಿಗರೇಟ್ ಸೇರ್ತಾರೆ, ಟೀ ಕುಡಿತಾರೆ, ಎಲ್ಲೋ ಇದೆಲ್ಲ ಇರುವಂಥ ದಿನನಿತ್ಯ ಮಾಡುವಂಥ ಕೋಟ್ಯಾಂತರ ಜನ ಸೇರೋದು. ಇದೆಲ್ಲ ಇಶ್ಯೂನ ಇದನ್ನೆಲ್ಲ ಮೀಡಿಯಾದಲ್ಲಿ ಇಶ್ಯೂ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಟ್ಕೊಂಡು ಕೇಂದ್ರ ಮಂತ್ರಿಗಳು ವಿರೋಧ ಪಕ್ಷದ ನಾಯಕರುಗಳು ಇದ್ರ ಬಗ್ಗೆ ಮಾತಾಡುವಂಥ ಬೇರೆ ಇಲ್ವಾ ಚರ್ಚೆ ಮಾಡೋಕ್ಕೆ? ಬೇಕಾದಷ್ಟು ಇಶ್ಯೂಸ್ ಇದೆ. ರೈತರ ಸಮಸ್ಯೆಗಳು, ನಾವು ಭಾಳಷ್ಟು ಅಭಿವೃದ್ಧಿಲಿ ಹಿಂದುಳಿದಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದು ಬಿಟ್ಬಿಟ್ಟು ಇವೆಲ್ಲ ಈ ಸಿಗರೇಟ್ ಸೇದೋದು ಒಂದು ದೊಡ್ಡ ವಿಚಾರನ. ಸಿಗರೇಟ್ ಬ್ಯಾನ್ ಮಾಡಬೇಕಿತ್ತು ಹಂಗಿದ್ರೆ ಇವರು. ಅಂಥವಕ್ಕೆಲ್ಲ ಅವಕಾಶ ಕೊಡಬಾರ್ದು. ಸುಮ್ಮನೆ ಅದೆಲ್ಲ ಏನು ಇವೆಲ್ಲ ಚಟಗಳು ನೋಡ್ರಿ. ಎಲ್ಲ ಚಟ. ಈಗ ಒಬ್ಬ ಕೂಲಿ ಕಾರ್ಮಿಕನಿಂದ ಭಿಕ್ಷೆ ಎತ್ತುನಿಂದ ಹಿಡಿದು ದೊಡ್ಡ ಹುದ್ದೆಲಿರೋರು ಈ ಚಟಗಳು ಇರ್ತವೆ. ಸಿಗರೇಟ್ ಸೇವನೆ ಮಾಡೋದು ಇವೆಲ್ಲ ಇರ್ತವೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ತನಿಖೆ ಮುಂದುವರೆದಿದೆ. ದರ್ಶನ್ ಅಂಡ್ ಟೀಮ್ಗೆ ಈ ರೀತಿಯ ಆದರಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಹೋಗಿದೆ. ಈ ಮಧ್ಯೆ ತನಿಖೆ ಚುರುಕುಗೊಂಡಿದೆ. ಸೆಂಟ್ರಲ್ ಜೈಲ್ಗೆ ಡಿಸಿಪಿ ಸಾರಾ ಫಾತಿಮಾ ಆಗಮಿಸಿದ್ದಾರೆ. ಈಗಾಗಲೇ ಜೈಲಲ್ಲಿ ತನಿಖೆಯನ್ನ ಮಾಡ್ತಾ ಇದೆ ಒಂದು ತಂಡ. ಪೊಲೀಸ್ ಸಿಬ್ಬಂದಿ ಹಾಗೂ ಸಿಸಿಟಿವಿ ಪರಿಶೀಲನೆ ಆಗ್ತಾ ಇರೋದು. ಜೈಲಲ್ಲಿ ಸದ್ಯಕ್ಕೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಡಿಸಿಪಿ ಸಾರಾ ಫಾತಿಮಾ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಈಗ ಈ 3 FIR ಏನು ದಾಖಲಾಗಿದೆ. ಮತ್ತೊಂದು ಕಡೆ ಈ ರೀತಿಯ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ತನಿಖೆ ಮುಂದುವರೆದಿದೆ. ಇನ್ನು ದರ್ಶನ್ ಪರವಾಗಿ ಬ್ಯಾಟ್ ಬೀಸೋದನ್ನ ಮುಂದುವರಿಸ್ತಾ ಇದ್ದಾರೆ ಶಾಸಕ ಉದಯ್. ಸಿಗರೆಟ್ ಸೇದುವಂತದ್ದು ದೊಡ್ಡ ವಿಚಾರ ಅಲ್ವೇ ಅಲ್ವಂತೆ. ಇವರು ಯಾವ ಲೆಕ್ಕಕ್ಕೆ ಶಾಸಕರಾದ್ರು, ಯಾವ ಪುಣ್ಯಾತ್ಮರು ಇವ್ರನ್ನ ಶಾಸಕರಂತಾರೋ. ಅವ್ನು ನಿಮ್ಮ ಮನೆಯಲ್ಲಲ್ರಿ ಸಿಗರೇಟ್ ಸೇತಾ ಇರೋದು. ಪರಪ್ಪನ ಅಗ್ರಹಾರದಲ್ಲಿ ಸಿಗರೇಟ್ ಯಾರು ತಂದ್ಕೊಟ್ರಿ ಈತನಿಗೆ? ಅದ್ರ ಒಂದು ವಿವೇಚನೆ ಬೇಡವಾ, ಬುದ್ಧಿ ಪ್ರಜ್ಞೆ ಬೇಡವಾ? ಏನ್ ಮಾತಾಡ್ತಿದೀವಿ ಅಂತ. ಜೈಲಲ್ಲಿ ಸಿಗರೇಟ್ ಸೇವನೆ ದೊಡ್ಡ ವಿಚಾರ ಅಲ್ವಂತೆ ಇವ್ರ ಪ್ರಕಾರ. ಶಾಸಕ ಉದಯ್ಗೆ ಈ ವಿಚಾರ ದೊಡ್ಡದಲ್ವಂತೆ. ಇದ್ರ ಬಗ್ಗೆ ಯಾರು ಮಾತಾಡಬಾರ್ದಂತೆ. ಜೈಲಲ್ಲಿ ದರ್ಶನ್ ಕದ್ದು ಮುಚ್ಚಿ ಸಿಗರೇಟ್ ಸೇದಿದ್ದಾರೆ, ಅದಕ್ಕೆ ಇಷ್ಟು ದೊಡ್ಡ ವಿಚಾರ ಮಾಡಬಾರದು. ಶಾಸಕ ಕದಲೂರು ಉದಯ್ ಉಡಾಫೆ ಹೇಳಿಕೆಯನ್ನ ಕೊಟ್ಟಿರೋದು. ಇದು ಬಿಡಿ ಸಿಗರೇಟ್ ಸೇರ್ತಾರೆ, ಟೀ ಕುಡಿತಾರೆ, ಎಲ್ಲೋ ಇದೆಲ್ಲ ಇರುವಂಥ ದಿನನಿತ್ಯ ಮಾಡುವಂಥ ಕೋಟ್ಯಾಂತರ ಜನ ಸೇರೋದು. ಇದೆಲ್ಲ ಇಶ್ಯೂನ ಇದನ್ನೆಲ್ಲ ಮೀಡಿಯಾದಲ್ಲಿ ಇಶ್ಯೂ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಟ್ಕೊಂಡು ಕೇಂದ್ರ ಮಂತ್ರಿಗಳು ವಿರೋಧ ಪಕ್ಷದ ನಾಯಕರುಗಳು ಇದ್ರ ಬಗ್ಗೆ ಮಾತಾಡುವಂಥ ಬೇರೆ ಇಲ್ವಾ ಚರ್ಚೆ ಮಾಡೋಕ್ಕೆ? ಬೇಕಾದಷ್ಟು ಇಶ್ಯೂಸ್ ಇದೆ. ರೈತರ ಸಮಸ್ಯೆಗಳು, ನಾವು ಭಾಳಷ್ಟು ಅಭಿವೃದ್ಧಿಲಿ ಹಿಂದುಳಿದಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದು ಬಿಟ್ಬಿಟ್ಟು ಇವೆಲ್ಲ ಈ ಸಿಗರೇಟ್ ಸೇದೋದು ಒಂದು ದೊಡ್ಡ ವಿಚಾರನ. ಸಿಗರೇಟ್ ಬ್ಯಾನ್ ಮಾಡಬೇಕಿತ್ತು ಹಂಗಿದ್ರೆ ಇವರು. ಅಂಥವಕ್ಕೆಲ್ಲ ಅವಕಾಶ ಕೊಡಬಾರ್ದು. ಸುಮ್ಮನೆ ಅದೆಲ್ಲ ಏನು ಇವೆಲ್ಲ ಚಟಗಳು ನೋಡ್ರಿ. ಎಲ್ಲ ಚಟ. ಈಗ ಒಬ್ಬ ಕೂಲಿ ಕಾರ್ಮಿಕನಿಂದ ಭಿಕ್ಷೆ ಎತ್ತುನಿಂದ ಹಿಡಿದು ದೊಡ್ಡ ಹುದ್ದೆಲಿರೋರು ಈ ಚಟಗಳು ಇರ್ತವೆ. ಸಿಗರೇಟ್ ಸೇವನೆ ಮಾಡೋದು ಇವೆಲ್ಲ ಇರ್ತವೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ತನಿಖೆ ಮುಂದುವರೆದಿದೆ.
ದರ್ಶನ್ ಅಂಡ್ ಟೀಮ್ಗೆ ಈ ರೀತಿಯ ಆದರಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಹೋಗಿದೆ. ಈ ಮಧ್ಯೆ ತನಿಖೆ ಚುರುಕುಗೊಂಡಿದೆ. ಸೆಂಟ್ರಲ್ ಜೈಲ್ಗೆ ಡಿಸಿಪಿ ಸಾರಾ ಫಾತಿಮಾ ಆಗಮಿಸಿದ್ದಾರೆ. ಈಗಾಗಲೇ ಜೈಲಲ್ಲಿ ತನಿಖೆಯನ್ನ ಮಾಡ್ತಾ ಇದೆ ಒಂದು ತಂಡ. ಪೊಲೀಸ್ ಸಿಬ್ಬಂದಿ ಹಾಗೂ ಸಿಸಿಟಿವಿ ಪರಿಶೀಲನೆ ಆಗ್ತಾ ಇರೋದು. ಜೈಲಲ್ಲಿ ಸದ್ಯಕ್ಕೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಡಿಸಿಪಿ ಸಾರಾ ಫಾತಿಮಾ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಈಗ ಈ 3 FIR ಏನು ದಾಖಲಾಗಿದೆ. ಮತ್ತೊಂದು ಕಡೆ ಈ ರೀತಿಯ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ತನಿಖೆ ಮುಂದುವರೆದಿದೆ. ಇನ್ನು ದರ್ಶನ್ ಪರವಾಗಿ ಬ್ಯಾಟ್ ಬೀಸೋದನ್ನ ಮುಂದುವರಿಸ್ತಾ ಇದ್ದಾರೆ ಶಾಸಕ ಉದಯ್. ಸಿಗರೆಟ್ ಸೇದುವಂತದ್ದು ದೊಡ್ಡ ವಿಚಾರ ಅಲ್ವೇ ಅಲ್ವಂತೆ. ಇವರು ಯಾವ ಲೆಕ್ಕಕ್ಕೆ ಶಾಸಕರಾದ್ರು, ಯಾವ ಪುಣ್ಯಾತ್ಮರು ಇವರನ್ನ ಶಾಸಕರಂತಾರೋ. ಅವ್ನು ನಿಮ್ಮ ಮನೆಯಲ್ಲಲ್ರಿ ಸಿಗರೇಟ್ ಸೇತಾ ಇರೋದು. ಪರಪ್ಪನ ಅಗ್ರಹಾರದಲ್ಲಿ ಸಿಗರೇಟ್ ಯಾರು ತಂದ್ಕೊಟ್ರಿ ಈತನಿಗೆ? ಅದ್ರ ಒಂದು ವಿವೇಚನೆ ಬೇಡವಾ? ಬುದ್ಧಿ ಪ್ರಜ್ಞೆ ಬೇಡವಾ? ಏನ್ ಮಾತಾಡ್ತಿದೀವಿ ಅಂತ. ಜೈಲಲ್ಲಿ ಸಿಗರೇಟ್ ಸೇವನೆ ದೊಡ್ಡ ವಿಚಾರ ಅಲ್ವಂತೆ ಇವ್ರ ಪ್ರಕಾರ. ಶಾಸಕ ಉದಯ್ಗೆ ಈ ವಿಚಾರ ದೊಡ್ಡದಲ್ವಂತೆ. ಇದ್ರ ಬಗ್ಗೆ ಯಾರು ಮಾತಾಡಬಾರ್ದಂತೆ. ಜೈಲಲ್ಲಿ ದರ್ಶನ್ ಕದ್ದು ಮುಚ್ಚಿ ಸಿಗರೇಟ್ ಸೇದಿದ್ದಾರೆ, ಅದಕ್ಕೆ ಇಷ್ಟು ದೊಡ್ಡ ವಿಚಾರ ಮಾಡಬಾರದು. ಶಾಸಕ ಕದಲೂರು ಉದಯ್ ಉಡಾಫೆ ಹೇಳಿಕೆಯನ್ನ ಕೊಟ್ಟಿರೋದು. ಇದು ಬಿಡಿ ಸಿಗರೇಟ್ ಸೇರ್ತಾರೆ, ಟೀ ಕುಡಿತಾರೆ, ಎಲ್ಲೋ ಇದೆಲ್ಲ ಇರುವಂಥ ದಿನನಿತ್ಯ ಮಾಡುವಂಥ ಕೋಟ್ಯಾಂತರ ಜನ ಸೇರೋದು. ಇದೆಲ್ಲ ಇಶ್ಯೂನ ಇದನ್ನೆಲ್ಲ ಮೀಡಿಯಾದಲ್ಲಿ ಇಶ್ಯೂ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಟ್ಕೊಂಡು ಕೇಂದ್ರ ಮಂತ್ರಿಗಳು ವಿರೋಧ ಪಕ್ಷದ ನಾಯಕರುಗಳು ಇದ್ರ ಬಗ್ಗೆ ಮಾತಾಡುವಂಥ ಬೇರೆ ಇಲ್ವಾ? ಚರ್ಚೆ ಮಾಡೋಕ್ಕೆ ಬೇಕಾದಷ್ಟು ಇಶ್ಯೂಸ್ ಇದೆ. ರೈತರ ಸಮಸ್ಯೆಗಳು, ನಾವು ಭಾಳಷ್ಟು ಅಭಿವೃದ್ಧಿಲಿ ಹಿಂದುಳಿದಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದು ಬಿಟ್ಬಿಟ್ಟು ಇವೆಲ್ಲ ಸಿಗರೇಟ್ ಸೇದೋದು ಒಂದು ದೊಡ್ಡ ವಿಚಾರನ. ಸಿಗರೇಟ್ ಬ್ಯಾನ್ ಮಾಡಬೇಕಿತ್ತು ಹಂಗಿದ್ರೆ ಇವರು. ಅಂಥವಕ್ಕೆಲ್ಲ ಅವಕಾಶ ಕೊಡಬಾರ್ದು. ಸುಮ್ಮನೆ ಅದೆಲ್ಲ ಏನು ಇವೆಲ್ಲ ಚಟಗಳು ನೋಡ್ರಿ. ಎಲ್ಲ ಚಟ ಈಗ ಒಬ್ಬ ಕೂಲಿ ಕಾರ್ಮಿಕನಿಂದ ಭಿಕ್ಷೆ ಎತ್ತುನಿಂದ ಹಿಡಿದು ದೊಡ್ಡ ಹುದ್ದೆಲಿರೋರು ಈ ಚಟಗಳು ಇರ್ತವೆ. ಸಿಗರೇಟ್ ಸೇವನೆ ಮಾಡೋದು ಇವೆಲ್ಲ ಇರ್ತವೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ತನಿಖೆ ಮುಂದುವರೆದಿದೆ. ದರ್ಶನ್ ಅಂಡ್ ಟೀಮ್ಗೆ ಈ ರೀತಿಯ ಆದರಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಹೋಗಿದೆ. ಈ ಮಧ್ಯೆ ತನಿಖೆ ಚುರುಕುಗೊಂಡಿದೆ. ಸೆಂಟ್ರಲ್ ಜೈಲ್ಗೆ ಡಿಸಿಪಿ ಸಾರಾ ಫಾತಿಮಾ ಆಗಮಿಸಿದ್ದಾರೆ. ಈಗಾಗಲೇ ಜೈಲಲ್ಲಿ ತನಿಖೆಯನ್ನ ಮಾಡ್ತಾ ಇದೆ ಒಂದು ತಂಡ. ಪೊಲೀಸ್ ಸಿಬ್ಬಂದಿ ಹಾಗೂ ಸಿಸಿಟಿವಿ ಪರಿಶೀಲನೆ ಆಗ್ತಾ ಇರೋದು. ಜೈಲಲ್ಲಿ ಸದ್ಯಕ್ಕೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಡಿಸಿಪಿ ಸಾರಾ ಫಾತಿಮಾ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಈಗ ಈ 3 FIR ಏನು ದಾಖಲಾಗಿದೆ. ಮತ್ತೊಂದು ಕಡೆ ಈ ರೀತಿಯ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ತನಿಖೆ ಮುಂದುವರೆದಿದೆ. ಇನ್ನು ದರ್ಶನ್ ಪರವಾಗಿ ಬ್ಯಾಟ್ ಬೀಸೋದನ್ನ ಮುಂದುವರಿಸ್ತಾ ಇದ್ದಾರೆ ಶಾಸಕ ಉದಯ್. ಸಿಗರೆಟ್ ಸೇದುವಂತದ್ದು ದೊಡ್ಡ ವಿಚಾರ ಅಲ್ವೇ ಅಲ್ವಂತೆ. ಇವರು ಯಾವ ಲೆಕ್ಕಕ್ಕೆ ಶಾಸಕರಾದ್ರು, ಯಾವ ಪುಣ್ಯಾತ್ಮರು ಇವರನ್ನ ಶಾಸಕರಂತಾರೋ. ಅವ್ನು ನಿಮ್ಮ ಮನೆಯಲ್ಲಲ್ರಿ ಸಿಗರೇಟ್ ಸೇತಾ ಇರೋದು. ಪರಪ್ಪನ ಅಗ್ರಹಾರದಲ್ಲಿ ಸಿಗರೇಟ್ ಯಾರು ತಂದ್ಕೊಟ್ರಿ ಈತನಿಗೆ? ಅದ್ರ ಒಂದು ವಿವೇಚನೆ ಬೇಡವಾ? ಬುದ್ಧಿ ಪ್ರಜ್ಞೆ ಬೇಡವಾ? ಏನ್ ಮಾತಾಡ್ತಿದೀವಿ ಅಂತ. ಜೈಲಲ್ಲಿ ಸಿಗರೇಟ್ ಸೇವನೆ ದೊಡ್ಡ ವಿಚಾರ ಅಲ್ವಂತೆ ಇವ್ರ ಪ್ರಕಾರ. ಶಾಸಕ ಉದಯ್ಗೆ ಈ ವಿಚಾರ ದೊಡ್ಡದಲ್ವಂತೆ. ಇದ್ರ ಬಗ್ಗೆ ಯಾರು ಮಾತಾಡಬಾರ್ದಂತೆ. ಜೈಲಲ್ಲಿ ದರ್ಶನ್ ಕದ್ದು ಮುಚ್ಚಿ ಸಿಗರೇಟ್ ಸೇದಿದ್ದಾರೆ, ಅದಕ್ಕೆ ಇಷ್ಟು ದೊಡ್ಡ ವಿಚಾರ ಮಾಡಬಾರದು. ಶಾಸಕ ಕದಲೂರು ಉದಯ್ ಉಡಾಫೆ ಹೇಳಿಕೆಯನ್ನ ಕೊಟ್ಟಿರೋದು. ಇದು ಬಿಡಿ ಸಿಗರೇಟ್ ಸೇರ್ತಾರೆ, ಟೀ ಕುಡಿತಾರೆ, ಎಲ್ಲೋ ಇದೆಲ್ಲ ಇರುವಂಥ ದಿನನಿತ್ಯ ಮಾಡುವಂಥ ಕೋಟ್ಯಾಂತರ ಜನ ಸೇರೋದು. ಇದೆಲ್ಲ ಇಶ್ಯೂನ ಇದನ್ನೆಲ್ಲ ಮೀಡಿಯಾದಲ್ಲಿ ಇಶ್ಯೂ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಟ್ಕೊಂಡು ಕೇಂದ್ರ ಮಂತ್ರಿಗಳು ವಿರೋಧ ಪಕ್ಷದ ನಾಯಕರುಗಳು ಇದ್ರ ಬಗ್ಗೆ ಮಾತಾಡುವಂಥ ಬೇರೆ ಇಲ್ವಾ? ಚರ್ಚೆ ಮಾಡೋಕ್ಕೆ ಬೇಕಾದಷ್ಟು ಇಶ್ಯೂಸ್ ಇದೆ. ರೈತರ ಸಮಸ್ಯೆಗಳು, ನಾವು ಭಾಳಷ್ಟು ಅಭಿವೃದ್ಧಿಲಿ ಹಿಂದುಳಿದಿದ್ದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದು ಬಿಟ್ಬಿಟ್ಟು ಇವೆಲ್ಲ ಸಿಗರೇಟ್ ಸೇದೋದು ಒಂದು ದೊಡ್ಡ ವಿಚಾರನ. ಸಿಗರೇಟ್ ಬ್ಯಾನ್ ಮಾಡಬೇಕಿತ್ತು ಹಂಗಿದ್ರೆ ಇವರು. ಅಂಥವಕ್ಕೆಲ್ಲ ಅವಕಾಶ ಕೊಡಬಾರ್ದು. ಸುಮ್ಮನೆ ಅದೆಲ್ಲ ಏನು ಇವೆಲ್ಲ ಚಟಗಳು ನೋಡ್ರಿ. ಎಲ್ಲ ಚಟ ಈಗ ಒಬ್ಬ ಕೂಲಿ ಕಾರ್ಮಿಕನಿಂದ ಭಿಕ್ಷೆ ಎತ್ತುನಿಂದ ಹಿಡಿದು ದೊಡ್ಡ ಹುದ್ದೆಲಿರೋರು ಈ ಚಟಗಳು ಇರ್ತವೆ. ಸಿಗರೇಟ್ ಸೇವನೆ ಮಾಡೋದು ಇವೆಲ್ಲ ಇರ್ತವೆ.